ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ BLO ಬಂಧುಗಳೇ, ಈ ದಿನದ ಈ ಒಂದು ವಿಡಿಯೋದಲ್ಲಿ ಪ್ರೀ SIR ಅಂದ್ರೆ SIR ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಾವೇನು ನಮ್ಮ BLO ಆಪ್ ಅಲ್ಲಿ ನಾವು ಮ್ಯಾಪಿಂಗ್ ಮಾಡಿದೀವಿ, ಅಂದ್ರೆ ಸೆಲ್ಫ್ ಮ್ಯಾಪಿಂಗು ಹಾಗೂ ಪ್ರಜಿನಿ ಮ್ಯಾಪಿಂಗ್ ಮಾಡಿರ್ತೀವಿ. ಪ್ರಜಿನಿ ಮ್ಯಾಪಿಂಗ್ ಮಾಡಿರ್ಬೇಕಾದ್ರೆ ನಾವೇನಾದ್ರೂ ತಪ್ಪಾಗಿ ಅವರನ್ನ ಮ್ಯಾಪಿಂಗ್ ಮಾಡಿದ್ರೆ ಅದನ್ನ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ಅಲ್ಲಿ BLO ಓಪನ್ ಮಾಡಿದ್ಮೇಲೆ ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ಮೇಲೆ ಇಲ್ಲಿ ಫೀಲ್ಡ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆಯಲ್ಲ, ಮೂರನೇ ಆಪ್ಷನ್, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕ್ಯಾನ್ QR ಕೋಡ್ ಅಂತ ಇದೆ, ಅದ್ರ ಮೇಲೆ ಏನ್ ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಬಂದಿರ್ತದೆ ಅದನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ಈಗ ಒಬ್ರದ್ದು ಎನ್ಯುಮರೇಷನ್ ಫಾರ್ಮ್ ಅನ್ನ ನಾನು ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ಇವರ ಡೀಟೇಲ್ಸ್ ಏನು ಅನ್ನೋದನ್ನ ನೋಡೋಣ. ಈಗ ಫಿಲ್ ಫಾರ್ಮ್ಗೆ ಹೋದ್ರೆ ಇವ್ರದ್ದು ಕರೆಂಟ್ ಎನ್ರೋಲ್ ಡೀಟೇಲ್ಸ್ ಆಸ್ ಆಫ್ 25 ಅಲ್ಲಿ, ಸೊ ಏನ್ 2025 ಮತಪಟ್ಟಿಲಿದೆ ಅವ್ರದ್ದು ಡೀಟೇಲ್ಸ್ ಇದೆ. ಹಾಗೇನೆ BLO ಮ್ಯಾಪಿಂಗ್ ಡನ್ ಡ್ಯೂರಿಂಗ್ ಪ್ರೀ SIR ಅಂತ ಇದೆ. ಸೊ ಇದರಲ್ಲಿ ಅವ್ರ ತಂದೆ ಹೆಸರು ಬಂದಿದೆ, ಹಾಗೇನೆ ಪಾರ್ಟ್ ನಂಬರ್ ಬಂದಿರ್ತದೆ, ಆ ಸೀರಿಯಲ್ ನಂಬರ್ ಬಂದಿರ್ತದೆ. ಹಾಗೇನೆ ಏನ್ ಇಲ್ಲಿ ಅವ್ರ ಫಾದರ್ ಶಿವಣ್ಣ ಅಂತ ಇದೆ, ಅವರ ಫಾದರ್ ಚಿಕ್ಕಬ್ಯಾಟಪ್ಪ, ಈ ತರ ಬಂದಿರುತ್ತೆ. ಸೊ ಇದನ್ನ ನಾವು ಈಗ ಮ್ಯಾಪಿಂಗ್ ಮಾಡ್ಬೇಕಾದ್ರೆ ಇದನ್ನ ತಪ್ಪಾಗಿ ನಾವು ಮಾಡಿದೀವಿ. ಈಗ ಇದು ತಪ್ಪಾದಂತಹ ಏನು ಪ್ರಜಿನಿ ಮ್ಯಾಪಿಂಗ್ ಇದೆ, ಈಗ ಅದನ್ನ ಸರಿಪಡಿಸ್ಕೋಬಹುದು. ಇಲ್ಲಿ ಅಪ್ಡೇಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಸ್ಟ್ SIR ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಕರ್ನಾಟಕ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಮ್ಮ ಸ್ಟೇಟು. ಆದ್ಮೇಲೆ ಲಾಸ್ಟ್ SIR ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅವರು ಬರೆದು ಕೊಟ್ಟಿರ್ತಾರೆ. 2002ರಲ್ಲಿ ಅವರ ತಂದೆ ಅಥವಾ ಅವರ ತಾಯಿ ಅಥವಾ ಅವರ ಅಜ್ಜ ಅಥವಾ ಅವರ ಅಜ್ಜಿ ಯಾವ ಸ್ಟೇಟ್ ಅಲ್ಲಿ ಇದ್ರು, ಹಾಗೆ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂದ್ರೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ವೋಟ್ ಮಾಡಿದ್ರು, ಯಾವ ಭಾಗದ ಸಂಖ್ಯೆ ಮತಗಟ್ಟೆನಲ್ಲಿ ಅವರು ವೋಟ್ ಮಾಡಿದ್ರು, ಹಾಗೆ 2002ರ ಮತಪಟ್ಟಿಯಲ್ಲಿ ಅವರ ಸೀರಿಯಲ್ ನಂಬರ್ ಅನ್ನ ಬರೆದು ಕೊಟ್ಟಿರ್ತಾರೆ. ಅದನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕು. ಈಗ ಒಬ್ರದ್ದು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ SIR ಅಲ್ಲಿ ಕರ್ನಾಟಕ ಇತ್ತು. ಸೊ ಲಾಸ್ಟ್ SIR ಅಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಂದು ಅವ್ರದ್ದು ಗುಬ್ಬಿ. ಸೊ ಗುಬ್ಬಿಯನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಹಾಗೆ ಸೆಲೆಕ್ಟ್ ಪಾರ್ಟ್ ಅಂತ ಏನಿದೆ ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಸೊ ಅವ್ರದ್ದು ಪಾರ್ಟ್ ನಂಬರ್ ಬಂದು 39. ಸೊ 39 ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಅವ್ರದ್ದು ಸೀರಿಯಲ್ ನಂಬರ್ ಬಂದು, ಸೊ ಈ ರೀತಿ ಬಂದ ಮೇಲೆ ಇಲ್ಲಿ ಸರ್ಚ್ ಡೀಟೇಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನಾಗ್ತದೆ, ಅವ್ರದ್ದು ನೇಮ್ ಏನಿದೆ, ನಾವೇನು ಪ್ರಜಿನಿ ಮ್ಯಾಪಿಂಗ್ ಮಾಡ್ಬೇಕಾದ್ರೆ ತಪ್ಪಾಗಿ ಮಾಡಿರ್ತೀವಿ ಅದೆಲ್ಲವೂ ಕೂಡ ಈಗ ಸರಿ ಹೋಗುತ್ತೆ, ಈ ರೀತಿ ಬರುತ್ತೆ. ಸೊ ಈಗ ನಾವು ಇಲ್ಲಿ ವೆರಿಫೈ ಅಂಡ್ ಕಂಟಿನ್ಯೂ ಕೊಟ್ಟು ಮುಂದುವರೆದು ಆ ಮತದಾರನ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದನ್ನ ಎರಡು ಸೈಡ್ಗೂ ಅಪ್ಲೋಡ್ ಮಾಡಿ, ಫೋಟೋನ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ರೆ ಸೊ ಇದು ಡಿಜಿಟಲೈಸ್ ಆಗುತ್ತೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.